ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವ್ಲಾಗ್ ಬಂದು ಟ್ರಿಪ್ದು ಸೆಕೆಂಡ್ ಡೇ ಆಗಿರುತ್ತೆ. ಸೊ ನಾನು ಯಾಕಷ್ಟು ನಿಮಿಷ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವು ಕೂಡ ಆ ಪಕ್ಷಿಗಳ ಸೌಂಡ್ ಕೇಳಿಸ್ಕೊಂಡು ಆ ಪೀಸ್ಫುಲ್ನೆಸ್ನ ಎಂಜಾಯ್ ಮಾಡಿ ಅಂತ ಹೇಳಿ ನಾನು ವಾಯ್ಸ್ ಓವರ್ನ ಕೊಟ್ಟಿಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅಲ್ಲೇ ನಮಗೆ ಶಾಶೆಟ್ಗಳು ಇಟ್ಟಿರ್ತಾರೆ, ಲೈಕ್ ಮಿಲ್ಕ್ ಪೌಡರ್, ಕಾಫಿ ಪೌಡರ್, ಶುಗರ್ ಎಲ್ಲ ಇಟ್ಟಿರ್ತಾರೆ. ಸೊ ಅದರಿಂದ ಕಾಫಿ ಮಾಡಿಕೊಂಡು ಮಾರ್ನಿಂಗ್ ವ್ಯೂನ ನೋಡಿಕೊಂಡು ನಾನು ಕೂಡ ಕಾಫಿನ ಎಂಜಾಯ್ ಮಾಡ್ತಾಯಿದ್ದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಇನ್ನೂ ಸ್ಟೇ ತೊಗೊಂಡಿರೋದ್ರಿಂದ ರೆಸಾರ್ಟಲ್ಲಿ ಇದು ಬಂದು ಮಾರ್ನಿಂಗ್ ವೈಬ್ಸ್ ಆಗಿರುತ್ತೆ. ಸೊ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಮಾರ್ನಿಂಗ್ ವೈಬ್ಸೇ ಸಖತ್ತಾಗಿದೆ ಅಂತ ಹೇಳಿ. ಸೊ ಈ ಥರ ಪ್ರಕೃತಿ ಜೊತೆ ಇದ್ದು ನಾವು ಮಾರ್ನಿಂಗ್ ಈ ಥರ ಡೈಲಿ ವೇಕಪ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಯಾವುದೇ ರೀತಿ ವೆಹಿಕಲ್ ಸೌಂಡ್ ಇಲ್ಲ, ಜನಜಂಗುಳಿ ಇಲ್ಲ, ಬರೀ ಪಕ್ಷಿಗಳ ಕಲರವ ಅಥವಾ ಇಲ್ಲಿರೋ ಸಮ್ ಪೀಪಲ್ಸ್ದು ಮಾತುಕತೆ ಅಷ್ಟೇ. ಆ್ಯಂಡ್ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬಂತು. ಮಾತ್ರ ಆರಾಮಾಗಿ ನಿದ್ದೆ ಮಾಡಿಕೊಂಡು ಇವಾಗ ಎದ್ದಿದ್ದಾರೆ ಮೇಡಮು ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡು. ಹಾಯ್ ಮಾಡಿ ಮಗಳು ಎಲ್ಲರಿಗೂ, ಗುಡ್ ಮಾರ್ನಿಂಗ್ ಹೇಳ್ಬಿಡಿ. ಹೆಂಗಿತ್ತು ಮಗಳು ನಿದ್ದೆ? ಚೆನ್ನಾಗಿತ್ತಾ? ಇನ್ನು ನಮ್ಮ ಜಶ್ವಿ ಅಂತೂ ಎದ್ದು ಬರ್ತಾನೆ ಇಲ್ಲ ರೂಮಿಂದ. ಏಕೆಂದರೆ ಇಲ್ಲೇ ಚೆನ್ನಾಗಿತ್ತು, ಇಲ್ಲೇ ಇರೋಣ ಸಾಕು, ಹೊರ್ಗಡೆ ಹೋಗಿದ್ದು ಆಟಾಡಿದಂತೆಲ್ಲ ಹೇಳ್ತಾಯಿದ್ಲು. ಅವರಪ್ಪ ಎಷ್ಟೇ ಪೂಸಿ ಹೊಡೆದ್ರು ಅವಳು ಕೇಳ್ತಾನೆ ಇಲ್ಲ ನೋಡಿ. ಹಾಗೆ ನಾವು ಅವಳಿಗೆ ಒಂದು ಟಾಂಟ್ ಕೊಟ್ವಿ, ಅಕ್ಕಂದಿರೆಲ್ಲ ರೆಡಿಯಾಗಿದ್ದಾರೆ ಬನ್ನಿ ಹೊರ್ಗಡೆ ಹೋಗೋಣ ಅಂತ. ಅವಾಗ ಸ್ವಲ್ಪ ಸರಿ ಆಯಿತು ಅಂತೇಳಿ ಅವ್ರ ಅಪ್ಪಂಗೆ ಒಂದಷ್ಟು ಕಂಡೀಷನ್ಸ್ನ ಹಾಕಿ ಅವಳು ಕೂಡ ವೇಕಪ್ ಆಗ್ತಾಯಿದ್ಲು. ಅವಳು ಏನಕ್ಕೆ ರೂಮ್ ಬಿಟ್ಟು ಬರ್ತಾಯಿಲ್ಲ ಅಂತ ಮುಂದೆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಬರ್ತಾಯಿಲ್ಲ ಅಂತ. ಬಟ್ ನನಗೆ ಭಯ ಆಯಿತು ಎಲ್ಲಿ ಜ್ವರ ಬಂದ್ಬಿಡುತ್ತೆ ಅಂತ. ಸದ್ಯ ಆರಾಮಾಗಿದ್ಲು, ನನಗಂತೂ ಅಷ್ಟೇ ಖುಷಿ ಆಯಿತು. ಇವಾಗ ಎದ್ಲು. ಸೊ ಬನ್ನಿ ಒಂದು ರೌಂಡ್ ಕೆಳಗಡೆ ಹೋಗಿ ವ್ಯೂ ನೋಡೋಣ. ಆ್ಯಂಡ್ ನಾವು ತೊಗೊಂಡಿರೋದು ಎಷ್ಟು ಇದು 5 ರೂಮ್ ನಂಬರ್ 5. ಸೊ ಹಾಗಾಗಿ ಇಷ್ಟೊಂದು ಬ್ಯೂಟಿಫುಲ್ ವ್ಯೂ ನೋಡಲಿಕ್ಕೆ ನಮಗೆ ಚಾನ್ಸ್ ಸಿಕ್ತು. ಇಲ್ಲ ಅಂತ ಅಂದಿದ್ರೆ ನಮ್ಗೆ ಇಷ್ಟು ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗ್ತಾ ಇರಲಿಲ್ಲ. ಸೊ ನಿಮಗೆ ತೋರಿಸ್ತೀನಿ ರೀ, ಡೋರ್ ತೆಗೆದ ತಕ್ಷಣ. ಯಾರಿಗೆಲ್ಲ ಸಿಗುತ್ತೆ ಹೇಳಿ ಈ ಥರ ಅಪರ್ಚುನಿಟಿ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಬನ್ನಿ ಕೆಳಗಡೆ ಹೋಗೋಣ ಇವಾಗ. ಇನ್ನು ಮಸ್ತಿದೆ. ಆ್ಯಂಡ್ ಇವತ್ತು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಬಂಗಾರಿ ಬನ್ನಿ ಹೋಗೋಣ, ಪಪ್ಪ ಹೋಗ್ತಾ ಇದ್ದಾರೆ. ಏನು ಸೂಪರ್ ಆಗಿತ್ತು ಬೆಡ್ಡು. ನಿಮ್ಗೆ ಅದೊಂದೇ ಇಷ್ಟ ಆಗಿದೆ ಇದು? ನಿಮಗೆ ಇನ್ನೇನು ಇಷ್ಟ ಆಗಿಲ್ವ ಇಡೀ ರೆಸಾರ್ಟಲ್ಲಿ? ಇನ್ನೇನು ಇಷ್ಟ ಆಯ್ತು? ನಿಮ್ಮ ಅಮ್ಮ ಎಲ್ಲ ಹೆಂಗಿತ್ತು? ಪೂಲ್ ತೋರ್ಸೋಣ ಇರಿ, ಪೂಲ್ ಅಂತೆ ತೋರ್ಸೋಣ. ಲಿಚ್ಚಿ ನೋಡು ಮಗಳೇ, ಕಿತ್ಕೊಳತ್ತಂತೆ ಪಪ್ಪ ಈಗ. ಅಲ್ಲಿ ಹಣ್ಣಾಗೈತೆ, ನೋಡೋಣ ಬನ್ನಿ. ಲಿಚ್ಚಿ ಫಸ್ಟ್ ಟೈಮ್ ಅದ್ರದ್ದು ಮರ ನೋಡ್ತಾ ಇರೋದು. ನಿಮಗೂ ಕೂಡ ಗೊತ್ತಾಯ್ತಲ್ವಾ ಜಶ್ವಿ ಯಾಕೆ ರೂಮ್ ಬಿಟ್ಟು ಬಂದಿಲ್ಲ ಅಂತ. ಆ್ಯಂಡ್ ಗೈಸ್, ಒನ್ ಥಿಂಗು, ನಾನು ಮಂಗಲೆ ಚೈನ ಏನು ರಿಮೂವ್ ಮಾಡಿಟ್ಟಿಲ್ಲ. ಸೊ ಅದನ್ನು ಹಂಗೆ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಪಿನ್ನಿಂದ. ನೆನ್ನೆ ಪೂಲಲ್ಲೆಲ್ಲ ಆಟಾಡಿದ್ವಲ್ಲ, ಸೊ ಎಲ್ಲಿ ಬಿದ್ದೋಗ್ಬಿಡುತ್ತೆ ಕಟ್ಟಾಗ್ಬಿಡುತ್ತೆ ಅನ್ನೋ ಒಂದು ಭಯದಿಂದ ನಾನು ಹಾಗೆ ಸೆಕ್ಯೂರ್ ಮಾಡಿದ್ದೀನಿ ಅಷ್ಟೇ. ಸೊ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಹೇಳಿ ನಾವು ಕೂಡ ಶಟಲ್ ಬ್ಯಾಟ್ ಆಡ್ತಾಯಿದ್ವಿ. ಬಟ್ ನಮ್ಮ ಚೋಟ ಕೊಡಬೇಕಲ್ಲ ಹೇಳಿ ಬ್ಯಾಟ್ನ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ. ಸೊ ರಾತ್ರಿ ಯಾರೋ ಒಂದಿಬ್ಬರು 2 ಬ್ಯಾಟ್ನ ಬಚ್ಚಿಟ್ಕೊಂಡ್ರು, ಸಿಕ್ಕಿದೆ ಇದು 2 ಬ್ಯಾಟು, ಅದ್ರಲ್ಲಿ ಕೂಡ ಕೊಡೋಕೆ ಆಟಾಡಿಸ್ತಾ ಇದ್ಲು. ಹಾಗೆ ಅದನ್ನೆಲ್ಲ ಹುಡುಗರಿಗೆ ಕೊಟ್ಟು ನಾನು ಜಶ್ವಿ ರೋಸ್ ಕಿತ್ಕೊಂಡು ಕೊಟ್ಟರೆ ಈ ಥರನ ಇಸ್ಕೊಳ್ಳೋದವಳು. ಸರಿ ಬಿಡು ಇನ್ನೇನಾಗುತ್ತೆ ಅಂತ ಹೇಳಿ ಕೊಟ್ಟೆ. ಇನ್ನು ಬೊಮ್ಮ ಹಾಲು ಕೊಡಿ, ಕಾಫಿ ಕೊಡಿ ಅಂತ ಹೇಳಿದ್ರೆ ಇಲ್ಲ ಫಸ್ಟು ಅಲ್ಲಿ ಅವಳು ವಾಶ್ ಬೇಷನ್ ಹತ್ರ ಹೋಗಬೇಕು. ಅದಂತ ಅವಳಿಗೆ ತುಂಬ ಇಷ್ಟ ಆಗೈತೆ ಪ್ಲೇಸು. ಸೊ ಹೋಗಲಿ ಒಂದು ವೀಡಿಯೋನಾರ ಮಾಡ್ಕೊತೀನಿ, ಅಲ್ಲಿಂದ ಓಡ್ ಬಾ ನಡ್ಕೊಂಡು ಬಾ ಅಂತ ಅಂದರು. ಯಾವುದೇ ಕಾರಣಕ್ಕೂ ಓಡು ಬರ್ತಾಯಿಲ್ಲ, ನಡ್ಕೊಂಡು ಬರ್ತಾಯಿಲ್ಲ. ಫೈನಲಿ ಓಡಿದ್ಲು. ನನಗಂತೂ ಅವಳು ಓಡೋ ಸ್ಟೈಲ್ ನೋಡಿದ್ರೆ ತುಂಬ ನಗು ಬರುತ್ತೆ. ಸೊ ಇನ್ನೇನು ಫ್ರೆಶ್ ಅಪ್ ಎಲ್ಲ ಆಗಿದ್ವಿ ಆಲ್ರೆಡಿ. ಸೊ ಕಾಫಿ ಟೈಮ್ ಬಂತು ಅಂತ ಹೇಳಿ ನಾವು ಕೂಡ ಕಾಫಿನ ತೊಗೊಂಡು ಕುಡಿದ್ವಿ. ಇನ್ನು ನಮ್ಮ ಪಾಪು ಹಾಲು ಕುಡಿಯಲ್ಲ. ಸೊ ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವಳಿಗೆ ಹಾಲು ಕುಡಿ ಅಂತ ಎಲ್ಲ ಹೇಳಿ. ಹಾಗೆ ಅರ್ಲಿ ಮಾರ್ನಿಂಗ್ ಟಿಫನ್ ಅಂತ ಹೇಳಿ ಅಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಇಟ್ಟಿರೋ, ಲೈಕ್ ಬ್ರೆಡ್ ಜಾಮ್, ಕಾರ್ನ್ಫ್ಲೇಕ್ಸು, ಹಾಗೆ ಚಾಕೋಸ್ ಇಟ್ಟಿದ್ರು. ನಮ್ಮ ಜಶ್ವಿ ಅಂತೂ ಹಾಲು ಕುಡಿಯಲ್ಲ. ಸರಿ ಬಿಡಮ್ಮ ನಾನಾದರೂ ಬ್ರೆಡ್ ಜಾಮ್ ತಿಂತೀನಿ ಅಂತ ಹೇಳಿ ನಾನು ಕೂಡ ಸ್ಪ್ರೆಡ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ ನನಗಂತೂ ಚೈಲ್ಡ್ಹುಡ್ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವಳಿಗೆ ಚಾಕೋಸ್ ಹಾಕಿ ಕೂರಿಸ್ದೆ. ಇವಾಗ ಟೈಮ್ ಬಂದು 8:30 ಆಗಿದೆ. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ.
ಸೊ ಗೈಸ್ ಇವಾಗ ಪೂಲಿಂದ ಆಟ ಆಡ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ ಈಗ ಹೋಗಿ ಫ್ರೆಶ್ ಅಪ್ ಆಗೋಣ ಬನ್ನಿ. ಈಗ ಜಸ್ವಿನ ಫ್ರೆಶ್ ಅಪ್ ಮಾಡಿ ಆಮೇಲೆ ನಾವು ಆಗಬೇಕು. ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಎಲ್ಲಿಗೆ, ಟಿಫನಿಗೆ. ಹಾಯ್ ಗೈಸ್, ಸೊ ಟೈಮ್ ಬಂದು 10 ಆಗೋಗಿದೆ. ಬ್ರೇಕ್ಫಾಸ್ಟ್ 10ಗೆ ಲಾಸ್ಟ್ ಅಂತ, ಹಾಗಾಗಿ ಅರ್ಜೆಂಟಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಟಿಫನ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಏನೇನಿದೆ ಬ್ರೇಕ್ಫಾಸ್ಟ್ ನೋಡೋಣ. ಗಾನ ಬರಲ್ವಾ? ಬನ್ನಿ. ಸೊ ಬನ್ನಿ ನೋಡೋಣ ಬ್ರೇಕ್ಫಾಸ್ಟ್ಗೆ ಏನೇನಿದೆ ಅಂತ. ಬೊಫೆ ಆ್ಯಂಡ್ ಇಲ್ಲಿಗೆ ಬಂದರೆ ನಿಜವಾಗ್ಲೂ ಫುಡ್ ಅಂತೂ ತುಂಬ ಟೇಸ್ಟಿಯಾಗಂತೂ ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಫುಲ್ ಎಂಟೈರ್ ರೆಸಾರ್ಟು ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು ಅದೆಲ್ಲನೂ ಕೂಡ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಬನ್ನಿ, ಹಾಗಿದ್ರೆ ಇವಾಗ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ನೋಡೋಣ. ಮಾರ್ನಿಂಗ್ ಟಿಫನ್ ಈ ರೀತಿ ಇತ್ತು ನೋಡಿ. ನನ್ನ ಪ್ಲೇಟ್ನ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ಜಸ್ವಿ ಅಮ್ಮ ನಂದು ಮಾಡಿ ಅಂತ ಅಂದ್ಲು. ಸೊ ಅವಳು ನೋಡಿ ಬರೀ ಕೇಸರಿ ಬಾತು ವಡ ಅಷ್ಟೇ. ಸೊ ಬನ್ನಿ ಹಾಗೆ ಇವತ್ತಿನ ಮೆನು ಬ್ರೇಕ್ಫಾಸ್ಟ್ ಏನೇನಿತ್ತು ಅಂತ ನೋಡೋಣ. ಒಂದು ಫ್ರೂಟ್ಸ್ ಇಟ್ಟಿದ್ರು, ಅದು ಮೇ ಬಿ ಚೇಂಜ್ ಆಗ್ಬೋದೇನೋ. ನಾನು ಇಲ್ಲಿ ಚಟ್ನಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, 2 ಟೈಪ್ಸ್ ಆಫ್ ಚಟ್ನಿ, ಹಾಗೆ ಇಡ್ಲಿ ಸಾಂಬಾರು ಕೂಡ ಇಟ್ಟಿದ್ರು. ಸೊ ನಿಮಗಂತೂ ಟಿಫನಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಒಂದು 4 ಟೈಪ್ಸ್ ಆಫ್ ಅದರ ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ವಡ ಮಾತ್ರ ಸೂಪರ್ ಆಗಿತ್ತು. ಒಂದು ಸ್ವೀಟ್ ಇರಲಿ ಅಂತ ಹೇಳಿ ಕೇಸರಿ ಬಾತ್, ಇದು ಚೆನ್ನಾಗಿತ್ತು, ಜಸ್ವಿ ಫೇವ್ರೇಟು. ಹಾಗೆ ಇಲ್ಲಿ ವೆಜಿಟೇಬಲ್ ಸಾಟೆ ಇಟ್ಟಿದ್ರು. ನನಗಂತೂ ಇದ್ರಲ್ಲಿ ಮಶ್ರೂಮ್ ತುಂಬ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಪ್ಲೇನ್ ದೋಸೆ ಕೂಡ ಇಟ್ಟಿದ್ರು ಆ್ಯಂಡ್ ಮಸಾಲೆ ದೋಸೆ ಕೂಡ ಇಟ್ಟಿದ್ರು. ಸೊ ಪಲಾವ್ ನಾವು ಲಾಸ್ಟ್ ಲೇಟಾಗಿ ಬಂದ್ವಿ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗೋ ಮೂಮೆಂಟ್ ಬಂದಿತ್ತು. ಹಾಗೆ ಉಪ್ಮಾ. ಸೊ ಇಷ್ಟೂ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಬೇಗ ರೆಡಿ ಆಗೋಣ ಅಂತೇಳಿ ಹೊರಟ್ವಿ. ಯಾಕೆಂದರೆ 11 ಅಥವಾ 11:30ಗೆ ನಮಗೆ ಚೆಕ್ಔಟ್ ಟೈಮ್ ಇದ್ದಿದ್ದು. ಹಾಗಾಗಿ ಸೊ ನನ್ನ ಈ ವ್ಯೂನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ನಿಮಗೂ ಕೂಡ ಹೀಗೆ ಅನಿಸಿದ್ರೆ ಪ್ಲೀಸ್ ಒನ್ಸ್ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆಗ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ರೆಸಾರ್ಟ್ಗೆ ಬರಬೇಕು, ಒಂದೊಳ್ಳೆ ರೆಸಾರ್ಟ್ನ ನಾವು ಬುಕ್ ಮಾಡ್ಕೊಂಡು ಸ್ಟೇ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ A to Z ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಲಂಚ್ ಆಗಿರ್ಬೋದು ಅಥವಾ ಡಿನ್ನರ್, ಸ್ನ್ಯಾಕ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ. ಬಟ್ ಇಲ್ಲಿ ಲಂಚು ಕಾಂಪ್ಲಿಮೆಂಟರಿ ಅಲ್ಲ, ನಾವು ಅಮೌಂಟ್ ಪೇ ಮಾಡಿ ಲಂಚ್ನ ತೊಗೊಬೇಕಾಗುತ್ತೆ. ಹಾಗೆ ಡಿನ್ನರ್, ಸ್ನ್ಯಾಕ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಕಾಂಪ್ಲಿಮೆಂಟರಿಯಾಗಿ ಸಿಗುತ್ತೆ. ಆ್ಯಂಡ್ ಆ್ಯಕ್ಟಿವಿಟಿ ಅಷ್ಟೇನು ಇಲ್ಲದೆ ಇರ್ಬೋದು, ಬಟ್ ಇರೋದ್ರಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಸೊ ಬನ್ನಿ, ಈಗ ನೆಕ್ಸ್ಟ್ ಒಂದು ಮೇಯ್ನ್ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗೋಣ. ನಾವು ಬಂದಿದ್ದು 1 ಡೇ ಮುಕ್ತಾಯ ಆಗಿದೆ. ಸಖತ್ ಬೇಜಾರಾಗ್ತಾ ಇದೆ. ಸೊ ಈಗ ರೂಮ್ ಬಿಡೋಣ, ಬಾಯ್. ಸೊ ನೆಕ್ಸ್ಟ್ ಯಾವಾಗ ಬರ್ತೀವಿ ನೋಡೋಣ. ನೀವು ಯಾರು ಚೂಸ್ ಮಾಡೋಂಗಿದ್ರೆ ಈ ರೆಸಾರ್ಟ್ನ ಚೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಾರ್ಟು ಫುಲ್ಲು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಹೊರಡೋಣ. ಕೆಳಗಡೆ ಒಂದು ಮೇನ್ ಪ್ರೋಗ್ರಾಮ್ ಇದೆ. ನೀವು ಎಲ್ಲ ಅಂದ್ಕೊಬೋದು ಏನು ಪ್ರೋಗ್ರಾಮ್ ಅಂತಿದ್ದಾರೆ, ಏನಾದ್ರು ರೆಸಾರ್ಟಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರಾ ಅಂತ. ಇಲ್ಲ ಗೈಸ್, ಪ್ರೋಗ್ರಾಮ್ ಅಂತ ಏನಿಲ್ಲ, ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಮೈ ಬರ್ಡೇ. ಸೊ ಅದಕ್ಕೋಸ್ಕರನೇ ರೆಸಾರ್ಟಿಗೆ ಬಂದಿದ್ದೀವಿ ಅಂತಲ್ಲ. ನಮ್ಮದು ರೆಸಾರ್ಟ್ ಎಲ್ಲ ಬುಕ್ ಆದಮೇಲೆ ಗೊತ್ತಾಗಿದೆ ಎಲ್ಲರಿಗೂ ಅವತ್ತು ನಂದು ಬರ್ತ್ಡೇ ಇದೆ ಅಂತ. ಸೊ 2 in 1 ಆಗುತ್ತೆ ಅಂತ ಹೇಳಿ ಸೆಲೆಬ್ರೇಷನ್ ಕೂಡ ಅಲ್ಲೇ ಮಾಡಿದ್ವಿ. ಸೊ ಕೇಕ್ ಕೂಡ ರೆಡಿಯಾಗಿತ್ತು, ರೆಸಾರ್ಟ್ ಅವರೇ ಪ್ರೊವೈಡ್ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ, ಸರ್ಪ್ರೈಸು, ಏನಂತ ಹೇಳೋದು ಅಂತಲೇ ಅನಿಸ್ಲಿಲ್ಲ. ಏಕೆಂದರೆ ಒಂಥರ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಛೋಟಾ ಚಾಂಪಿಯನ್ ಅವಳದೇ ಬರ್ತಡೇ ಅಂದ್ಕೊಂಡು ಲಾಸ್ಟಲ್ಲಿ ಏನು ಮಾಡಿದ್ಲು. ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು. ಇನ್ನು ಜಸ್ವಿ ಅಂತೂ ನಂದೇ ಬರ್ತಡೇ ಅಮ್ಮ, ನನ್ನ ಬರ್ತಡೇ ವಿಶ್ ಮಾಡಿ ಅಂತ ನಿನ್ನೆಯಿಂದನೂ ಹೇಳ್ತಾನೇ ಇದ್ಲು, ನನ್ನ ಬರ್ತಡೇ ಅಂತ. ಸರಿ ಬಿಡಮ್ಮ, ಆಯಿತು ನಿಂದೇ ಅಂತ ಹೇಳ್ಕೊಂಡ್ವಿ. ಹಾಗೆ ಇದು ನಾನು ಕೇಕ್ ಕಟ್ ಮಾಡಿರೋ ಪ್ಲೇಸು. ಸೊ ಸಖತ್ತಾಗಿತ್ತು. ಅದರಲ್ಲಿ ಇದೊಂದು ಕಾಯಿ ನೋಡಿ ಯಾವ ರೀತಿ ಇದೆ ಅಂತ, ಒಳ್ಳೆ ಪೈನಾಪಲ್ ಥರ ಕಾಣಿಸ್ತು. ಅದು ಫ್ಲವರ್ ಕೂಡ ತುಂಬ ತಿಕ್ಕಾಗಿತ್ತು, ಪೆಟಲ್ಸು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನನಗಂತೂ ಇಷ್ಟ ಆಯಿತು. ಹೋಗಲಿ ನೋಡೋಣ ಏನಿರ್ಬೋದು ಅಂತ ಒಂದನ್ನು ಕಿತ್ತು ನೋಡಿದೆ, ಅದ್ರಲ್ಲಿ ಏನೂ ಅಷ್ಟಿರಲಿಲ್ಲ. ಸೊ ಯಾರಿಗಾದರೂ ಏನಿದು ಅಥವಾ ಶೋ ಪೀಸ ಅಂತ ಏನಾರು ಅಂದ್ಕೊಂಡ್ರೆ ಪ್ಲೀಸ್ ಹೇಳಿ, ನಾವು ಕೂಡ ತಿಳ್ಕೊಂಡಂಗಾಗುತ್ತೆ. ಇನ್ನು ನಮ್ಮ ಜಸ್ವಿ ಎಷ್ಟೊತ್ತಿಗೆ ಕೇಕ್ ಕಟ್ ಮಾಡ್ತೀನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೊತ್ತಿಗೆ ಗಿಫ್ಟ್ ಓಪನ್ ಮಾಡ್ತೀನೋ ಅನ್ನಂಗಿದ್ಲು. ಸೊ ಇದು
ನನ್ನ ಫೈನಲ್ ಔಟ್‌ಫಿಟ್ಟು ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನು ಕೇಕ್ ಕಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಗಳು ವಿಶ್ ಮಾಡೋಕ್ಕೆ ನಿಂತಿದ್ರು, ಹಾಗೆ ಫ್ಲವರ್ಸ್ ಕೊಡೋಕ್ಕೂ ನಿಂತಿದ್ರು. ಏನು ವರ್ಡ್ಸೇ ಸಾಲ್ತಾ ಇಲ್ಲ ನನಗೆ ಹೇಳೋಕ್ಕೆ, ಅಷ್ಟು ಖುಷಿ ಆಯಿತು. ಏನು ಖುಷಿಯಾಗಿತ್ತು ಅಂತ ಹೇಳಿದ್ರೆ, ಈ ಥರ ಅನ್‌ಪ್ಲ್ಯಾನ್ಡ್ ಟ್ರಿಪ್ಪಲ್ಲಿ ಅನ್‌ಪ್ಲ್ಯಾನ್ಡ್ ಬರ್ತ್‌ಡೇನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಖುಷಿಗೆ ಆಯಿತು. ಸೊ ಇನ್ನು ನಮ್ಮ ಜಶ್ವಿ ಕೇಕ್ ತಿನ್ಸೋಕೋರೆ ಲೈಕ್ ಮಾಡಲೇ ಇಲ್ಲ. ಸರಿ ಬಿಡಪ್ಪ ಆಯಿತು, ಈ ಗಿಫ್ಟ್‌ನ ಮನೆಗೆ ಕೊಟ್ಟಿದ್ರು ಸುದಿ, ಓಪನ್ ಮಾಡಂಗಿಲ್ಲ ಅಂತ ಹೇಳಿ. ಸೊ ನಾನು ಕೂಡ ನೋಡಿದೆ, ಹಂಗೆ ಸೇಫ್ಟಿನ ತಂದಿದ್ದೆ. ಸೊ ಓಪನ್ ಮಾಡಿ ನೋಡಾದ್ಮೇಲೆ ನನಗೆ ಒಂಥರ ಶಾಕು, ಪ್ಲಸ್ ನಂಗೆ ಇದಾ ಗಿಫ್ಟು, ಇಷ್ಟೇನಾ ಗಿಫ್ಟು, ಅಯ್ಯೋ ಅಂತ ಅಂದ್ಕೊಂಡೆ. ಜಶ್ವಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ, ಯಾಕೆಂದರೆ ಇದು ನನ್ನ ಗಿಫ್ಟು ಕೊಡಿ, ನನ್ನ ಗಿಫ್ಟು ಕೊಡಿ ಅಂತಲೇ ಹೇಳ್ತಾ ಇದ್ಲು. ಸೊ ಅವಳು ಇದೇನಪ್ಪ ಹಿಂಗೈತಲ್ಲ ಅಂತ ಅಂದ್ಲು. ಸರಿ ಬಿಡಮ್ಮ ಆಯಿತು, ಇದು ಗಿಫ್ಟು ನಿನಗೆ. ನಾನಂದೆ ನನಗೆ ಎಲ್ಲಿ ಸುದಿ ಗಿಫ್ಟು, ಇದು ನಿಮ್ಮ ಪಾಪುಗೈತಲ್ಲ ಅಂತ ಹೇಳಿದರೆ, ಸರಿ ಇರಮ್ಮ ಅದೇ ನಿನ್ನ ಗಿಫ್ಟು ಹಂಗೆ ಹಿಂಗೆ ಅಂತಲೇ ಹೇಳ್ತಾಯಿದ್ರು. ಒಂದು ಕಡೆ ಲಿಟಲಾಗಿ ಬೇಜಾರಾಯಿತು, ಇದೇನಾ ನನಗೆ ಗಿಫ್ಟು, ಬಿಡಿ ಆಯಿತು ಚೆನ್ನಾಗಿದೆ ಗಿಫ್ಟು, ಪರವಾಗಿಲ್ಲ ಇಷ್ಟ ಆಯಿತು ಅಂದೆ. ನಮ್ಮ ಜಶ್ವಿ ಎಷ್ಟೊತ್ತಿಗೆ ಅವಳ ಕೈಗೆ ಅದನ್ನು ಕೊಡ್ತೀವಿ ಅಥವಾ ಎಷ್ಟೊತ್ತಿಗೆ ಅವಳು ಅದನ್ನು ಟಚ್ ಮಾಡ್ತಾಳೆ ಅಂತಲೇ ಆ ಕಡೆಯಿಂದ ಈ ಕಡೆ ನೋಡ್ತಾ ಇದ್ಲು. ಸೊ ಫೈನಲಿ ಬಂತು ನೋಡಿ ನನ್ನ ಗಿಫ್ಟು. ಸೊ ಫೋನ್ ಕೊಡಿಸಿದ್ರು. ಇದು ಅವರು ಖುಷಿಯಿಂದ ಕೊಡಿಸಿರೋಂಥ ಫೋನು. ನನ್ನ ಫೋನ್ ಆಲ್ರೆಡಿ ಹಾಳಾಗಿತ್ತು ಆ್ಯಂಡ್ ಹಾಳಾಗೋ ಮೂಮೆಂಟ್ ಕೂಡ ಬಂದಿತ್ತು. 2 in 1 ಆಗುತ್ತೆ ಅಂತ ಹೇಳಿ ಫೋನ್ ಕೊಡಿಸಿದ್ರು. ನನಗಂತೂ ಲಿಟ್ರಲಿ ತುಂಬ ಅಳುನೇ ಬಂದ್ಬಿಡ್ತು ಖುಷಿಗೆ. ಯಾಕೆಂದರೆ ನಾವು ನಿನ್ನೆ ತಾನೇ ಮಾತಾಡ್ಕೊಂಡಿದ್ವಿ. ಅದನ್ನೇ ಹೇಳ್ತಾ ಇದ್ದೆ, ನಾವು ಫೋನ್ ಕೊಡಿಸ್ತೀವಿ ಅಂತ, ಫೋನ್ ಬೇಕು ಅಂತ ಹೇಳ್ತಾ ಇದ್ದೆ ಅಕ್ಕ ಅಂತ. ನಾವು ಏನು ಮಾತಾಡ್ಕೊಂಡಿದ್ವಿ ಅದು ನಿಜನೇ ಆಯಿತು. ಸೊ ನನಗೆ ಫೋನೇ ಸಿಕ್ತು. ಖುಷಿಗೆ ನನಗೆ ಅಳು ಬಂದ್ಬಿಡ್ತು. ಅಲ್ಲಿರೋರೆಲ್ಲ ಅಳ್ತಾ ಇದ್ದೀರಾ ಅಂತ ಇದ್ರು. ಏಕೆಂದರೆ ಹೇಳೋಕ್ಕೆ ಆಯ್ತಲ್ಲ, ಸ್ಪೀಚ್ಲೆಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೆ ಅಷ್ಟು ಖುಷಿ ಆಯಿತು. ಸೊ ಬರ್ತ್ಡೇ ಟ್ರಿಪ್ಪು ಎಲ್ಲ ನಾವು ಅನ್‌ಪ್ಲ್ಯಾನ್ಡಾಗೆ ಮಾಡಿದರು. ನಮ್ಮ ಸುದಿ ಇದನ್ನು ಪ್ಲ್ಯಾನ್ಡಾಗೆ ಮಾಡಿದರು. ಸೊ ನನಗಂತೂ ಇದು ತುಂಬ ಖುಷಿ ಅಂತೂ ಆಯಿತು. ಇನ್ನು ನಮ್ಮ ಜಶ್ವಿಗೆ ಅಟ್ಲೀಸ್ಟ್ ಈಗಾದರೂ ಒಂದು ವೀಡಿಯೋ ಮಾಡ್ಕೊತೀನಿ ಬಮ್ಮ ಅಂದರೆ ನೋಡಿ ಹೆಂಗೆ ಟೈಂಕಣ್ಣಕ್ಕನ್ ಅಂತ ಕುಣ್ಕೊಂಡು ಬರ್ತಿದ್ಲು. ಏನೋ ಕೇಕ್ ಎಲ್ಲ ಮುಗಿಸಿದ್ವಿ, ಎಲ್ಲ ಆಯಿತು. ಇನ್ನು ಬನ್ರಪ್ಪ ಎಲ್ಲ ರೆಡಿಯಾಗಿದ್ದೀವಿ. ಲಾಸ್ಟಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ನೋಡಿ ನೀರು ಕಲರ್ ಎಷ್ಟು ಚೆನ್ನಾಗಿದೆ, ಇಲ್ಲೆಲ್ಲ ಬ್ರೌನು, ಅಲ್ಲೆಲ್ಲ ಮಾಮೂಲಿ ವಾಟರ್ ಕಲರ್ ಬ್ಲೂ ಕಲರೇ ಇದೆ. ಸೊ ವ್ಯೂ ಸೂಪರಾಗಿತ್ತು. ಸೊ ಹಾಗೆ ಒಂದಷ್ಟು ಫೋಟೋಸ್ನ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಗೈಸ್, ಈ ಬರ್ತ್ಡೇ ಅಂತೂ ನನಗೆ ತುಂಬ ಸ್ಪೆಷಲ್ಲು, ಲೈಫಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ಲು ನನಗೆ ಇದು ಅಂತ ಅನ್ಬೋದು. ಸೊ ಇನ್ನೂ ಒಂದು ಫೇವರ್ ಇದೆ, ಅದನ್ನು ನೋಡೋಣ, ಅದನ್ನು ಈಡೇರ್ಸೋಕ್ಕಾಗುತ್ತಾ ಇಲ್ವಾ ಅಂತ. ಆ್ಯಂಡ್ ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಒಂದು ಡ್ಯಾಮು. ಬಟ್ ಎಲ್ಲ ಆರಂಗಿ ಅಂತ ಹೇಳ್ತಾಯಿದ್ರು, ಬಟ್ ಅದು ನನಗೆ ಗೊತ್ತಿಲ್ಲ ಯಾವುದು ಅಂತ ಹೇಳಿ. ಅಕ್ಕಪಕ್ಕದಲ್ಲೇ ಒಂದಷ್ಟು ರೆಸಾರ್ಟ್ಗಳೆಲ್ಲ ಇತ್ತು. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ರೆಸಾರ್ಟ್ ಟೂರು ಹಾಗೆ ರೂಮ್ ಟೂರೆಲ್ಲ. ಇನ್ನು ಫೈನಲಿ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಈಗ ಪ್ರೆಸೆಂಟ್ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಯಾಕಂದರೆ ಲೈಫಲ್ಲಿ ಬೆಸ್ಟ್ ಗಿಫ್ಟು ಬೆಸ್ಟ್ ಪರ್ಸನಿಂದ ಸಿಕ್ಕಿದೆ, ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳಿ. ಹಾಗೆ ಈ ಪರ್ಟಿಕ್ಯುಲರ್ ರೋಡಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನನಗೆ ಆ ಖುಷಿಗೆ ಎಲ್ಲ ಕೂಡ ಮರ್ತೇ ಹೋಯ್ತು. ಅದು 2 in 1 ಖುಷಿನೋ ಅಥವಾ ಡಬಲ್ ಧಮಾಕನೋ, ಒಟ್ನಲ್ಲಂತೂ ನನಗೆ ಫುಲ್ ಖುಷಿ ಆಯಿತು. ಸೊ ಈ ಥರದೊಂದು ಆಸೆ ಇತ್ತು, ಬಟ್ ಇದು ಅನ್‌ಪ್ಲ್ಯಾನ್ಡಂಗೆ ಆಯಿತು. ಆ್ಯಕ್ಚುಲಿ ಅಲ್ಲಿ ಬಂದಿರೋ ಸುದೀಪ್ ಫ್ರೆಂಡ್ಸ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬರ್ತ್ಡೇ ದಿನವೇ ನಾವು ರೆಸಾರ್ಟ್ ಬುಕ್ ಮಾಡಿಬಿಟ್ಟಿದ್ದೀವ ಅನ್ನಂಗಾಯಿತು. ಬಟ್ ಅದು ಆ್ಯಕ್ಚುಲಿ ಬರ್ತ್ಡೇಗೆ ಅಂತಲೇ ರೆಸಾರ್ಟ್ ಬುಕ್ ಮಾಡಲಿಲ್ಲ ನಾವು. ಡೇ ರಜಾ ಇತ್ತಲ್ಲ ಅಂತ ಹೇಳಿ ಮಾಡ್ಕೊಂಡ್ವಿ. ಅದು ನೋಡಿದ್ರೆ ಈ ರೀತಿ ಸರ್ಪ್ರೈಸ್ ಸಿಕ್ತು. ಒಟ್ಟಿನಲ್ಲಿ ಏನೋ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬಂದು ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ. ಸೊ ಬನ್ನಿ ಆನ್ ದಿ ವೇ ಇದೆಯಲ್ಲ ಅಂತ. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಗೋಲ್ಡನ್ ಟೆಂಪಲ್ನ ನೋಡಿದ್ದು. ಸೊ ಹೇಗಿರುತ್ತೆ ಏನು ಇವಾಗ ಹೆಂಗೆ ಚೇಂಜ್ ಆಗಿರುತ್ತೆ ಅಂತ ಇದು ಮಾಡಿದ್ವಿ. ನಮ್ಮ ಜಶ್ವಿ ಮಲಗಿದವಳು ಸಡನ್ನಾಗಿ ಎಬ್ಬಿಸಿದ್ವಿ ಅವಳನ್ನ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ನೋಡಿ ಫುಲ್ಲು ಶಾಪಿಂಗ್ ಇದೆ ಇತ್ತು. ಸೊ ಗೋಲ್ಡನ್ ಟೆಂಪಲ್ ಶಾಲೆಗೆ ಪ್ರೆಸೆಂಟ್ ನಾವು ಈಗ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿದ್ದೀವಿ. ಆ್ಯಕ್ಚುಲಿ ನಾನು 7th ಇದ್ದಾಗ ನೋಡಿದ್ಕು ಈಗಲೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಆಗಿದೆ ಗೋಲ್ಡನ್ ಟೆಂಪಲ್ ಮಾತ್ರ. ಸೊ ನೋಡಿ ಪಾರ್ಕಿಂಗ್ ಲಾಟ್ ಇರ್ಬೋದು, ಇನ್ನೂ ಕನ್ಸ್ಟ್ರಕ್ಟ್ ಅಥವಾ ಬಿಲ್ಡ್ಸ್ ಎಲ್ಲ ನಡೀತಾನೇ ಇದೆ. ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗ್ತಾಯಿದೆ. ನಾವು ಹೋಗಿದ್ದು ಬಂದು ರಾಂಗ್ ಟೈಮೇ ಇರಬಹುದು, ಏಕೆಂದರೆ ತುಂಬ ಬಿಸಿಲಿತ್ತು ನೋಡಿ, ಕಾಲು ಇರೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ನಮ್ಮ ಜಶ್ವಿ ಆಗ್ತಾನೇ ಎದ್ದಿದ್ಲು. ಏನೋ ಒಂಥರ ಖುಷಿ ಆಯಿತು. ಇಲ್ಲೆಲ್ಲ ಮೇ ಬಿ ಅವ್ರದ್ದು ರೂಮ್ಸ್ ಅನ್ಸುತ್ತೆ. ರೂಮ್ ಒಳಗಡೆ ಎಲ್ಲ ತುಂಬ ಎಲ್ಲಿ ನೆರಳು ಸಿಗುತ್ತೆ ಅಲ್ಲಿ ಕಾಮಾಗಿತ್ತು. ಆ್ಯಂಡ್ ಕ್ರೌಡ್ ಕೂಡ ತುಂಬ ಇತ್ತು. ನಾವು ಹೋಗಿ ಸಂಡೇ ಆಗಿದ್ದರಿಂದ ಕ್ರೌಡ್ ಕೂಡ ತುಂಬ ಇತ್ತು.
ಎಂಟ್ರೆನ್ಸಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ನಾನು ನೋಡಿದ ಗೋಲ್ಡನ್ ಟೆಂಪಲ್ ಇದೇನಾ ಅಂತ ಅನಿಸ್ತು. ಏಕೆಂದರೆ ಅಷ್ಟು ವರ್ಷದ್ದು ಮೆಮೊರಿ ಇನ್ನೂ ಇರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಯಾರ್ಯಾರು ಗೋಲ್ಡನ್ ಟೆಂಪಲ್ ನೋಡಿಲ್ಲ ಈ ವಿಡಿಯೋ ಮುಖಾಂತರ ನೀವು ನೋಡ್ಕೊಂಬಿಡಿ. ಆ್ಯಂಡ್ ಹೇಳ್ದೆ ಅಲ್ವಾ ನಾವು ಹೋಗಿದ್ದು ರಾಂಗ್ ಟೈಮ್ ಇರ್ಬೋದು ಅಂತ. ಏನು ಅಂತ ಹೇಳಿದ್ರೆ ಅವತ್ತು ಅವ್ರದ್ದು ಪೂಜೆ ಇತ್ತು. ಹಾಗಾಗಿ ತುಂಬ ದೂರದ ಊರುಗಳಿಂದ ಅವ್ರ ಕಮ್ಯುನಿಟಿಯವರೆಲ್ಲ ಬಂದು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ತಾಯಿದ್ರು. ಇನ್ನು ಒಳಗಡೆ ಪಬ್ಲಿಕ್ಸ್ಗೆ ಎಂಟ್ರಿ ಯಾವಾಗ ಅಂದರೆ 6 ಅಥವಾ 5 ಅಂತ ಹೇಳಿದ್ರು. ನಾವು ಅಷ್ಟರಲ್ಲೆಲ್ಲ ಮನೆಗೆ ಹೋಗಬೇಕು, ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸರಿ ನೋಡೋಣ ನಡೀರಿ ಅಂತ ಹೋದ್ವಿ. ನೋಡಿ ಎಲ್ಲ ಹೊರಗಡೆ ಕೂತಿದ್ರು, ಒಳಗಡೆ ಎಲ್ಲ ಫುಲ್ಲು ಪೂಜೆ ಎಲ್ಲ ನಡೀತಾ ಇತ್ತು. ಇನ್ನೇನು ಮಾಡೋದು, ಅಟ್ಲೀಸ್ಟ್ ಬಂದಿತ್ತು ಎಷ್ಟಾದರೂ ನೋಡ್ಕೊಂಡ್ವಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಇನ್ನೂ ಒಂದಷ್ಟು ಫಾಲ್ಸ್ಗಳಿಗೆಲ್ಲ ಹೋಗಬೇಕಿತ್ತು ನಾವು ಅಲ್ಲೇ ಕುಶಾಲನಗರ ಹತ್ರ. ಬಟ್ ಮಳೆ ಸೀಸನಲ್ಲಿ ನಾವು ಹೋಗಲಿಲ್ಲ ಅಲ್ವಾ. ಹಾಗಾಗಿ ಚಿಕ್ಲಿ ಹೊಳೆ ಫಾಲ್ಸು ಅದೆಲ್ಲ ಹೋಗೋದು ಕ್ಯಾನ್ಸಲ್ ಆಯಿತು. ಹಾಗೆ ನಿಸರ್ಗಧಾಮ ಹೋಗೋಣ ಅಂದ್ಕೊಂಡ್ರೆ ಆಲ್ರೆಡಿ ಹೋಗಿರೋ ಪ್ಲೇಸ್ಗೆ ಎಷ್ಟು ಸರಿ ಹೋಗೋದು ಅಂದ್ಕೊಂಡು ಬಂದ್ವಿ. ಇನ್ನು ಮೇಯ್ನ್ ಟೆಂಪಲ್ದು ಒಳಗಡೆ ಅಲ್ವಾ ಪೂಜೆ ನಡೀತಾ ಇದ್ದಿದ್ದು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಹೆಣ್ಣು ದೇವ್ರುಗಳು ಇತ್ತು. ಸೊ ಇದನ್ನೆಲ್ಲ ನೆಕ್ಸ್ಟ್ ಬಂದರೆ ಈ ಟೆಂಪಲ್ಲು. ಸೊ ತುಂಬ ಕ್ರೌಡ್ ಇತ್ತು. ಹಾಗೆ ನನಗಂತೂ ಇಲ್ಲಿ ಏನು ಇಷ್ಟ ಆಯಿತು ಅಂದರೆ ಅದು ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ಬಟ್ ಏನು ಅಂದರೆ ಜಸ್ವಿ ನಿದ್ದೆ ಮೂಡಿಂದ ಎದ್ದಿದ್ದ ರೀಸನ್ನಿಂದ ಜಸ್ವಿ ಬರಲಿಕ್ಕೆ ಆಗಲಿಲ್ಲ ಒಳಗಡೆ. ಇನ್ನು ಅವಳು ಅವ್ರ ಪಪ್ಪನ ಬಿಟ್ಟು ಬರಲ್ಲ ಅಂಥೇಳಿ ಸುದಿಯವರು ಕೂಡ ಒಳಗಡೆ ಬರಲಿಲ್ಲ. ಸರಿ ಬಿಡ್ರಪ್ಪ ನಾನೇ ನೋಡಿಕೊಂಡು ಬರ್ತೀನಿ ಅಂತ ಹೇಳಿಕೊಂಡು ಇನ್ನು ಬಂದೆ. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅವ್ರದ್ದು ಇನ್ ಫ್ಯೂಚರ್ ಟಿಬೇಟ್ ಯಾವ ರೀತಿ ಇರುತ್ತೆ ಅನ್ನೋದೊಂದು ಇಲ್ಲಿ ಡೆಮೋ ಮಾಡಿ ಇಟ್ಟಿದ್ರು. ಇನ್ ಫ್ಯೂಚರ್ಗೆ ಟಿಬೇಟ್ ಈ ರೀತಿ ಇರುತ್ತಂತೆ. ಟಿಬೇಟ್ ಅವ್ರ ಕ್ಯಾಂಪು ಈ ಪ್ರೆಸೆಂಟ್ ನಾವು ಬಂದಿರೋವಂತಹ ಟೆಂಪಲ್ ಅದು. ಇಲ್ಲೆಲ್ಲ ಅವ್ರದ್ದು ಮನೆಗಳು, ಇದು ಇಂಪ್ರೂವ್ಮೆಂಟ್ ಈ ಥರ ಆಗುತ್ತಂತೆ ಅಂತ ಹೇಳ್ತಾಯಿದ್ರು. ಸೊ ನೋಡೋಕ್ಕೆ ದೂರಕ್ಕೆ ಒಳ್ಳೆ ಚೆನ್ನಾಗಿತ್ತು. ಚಿಕ್ಕ ಮನೆಗಳು, ಚಿಕ್ಕ ಒಳ್ಳೆ ಮ್ಯಾಚ್ ಬಾಕ್ಸ್ ಥರ ಬಿಲ್ಡ್ ಮಾಡಿದ್ರು. ಚೆನ್ನಾಗಿತ್ತು ಒಟ್ಟಿನಲ್ಲಿ ನೋಡೋಕ್ಕೆ. ಇದನ್ನು ನಮ್ಮ ಜಸ್ವಿಂದ ತುಂಬ ಎಂಜಾಯ್ ಮಾಡಿಕೊಂಡೇ ನೋಡೋದು ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಬಂದು ಅವ್ರದ್ದು ರೂಮ್ಸ್ ನೋಡಿ ಯಾವ ರೀತಿ ಇದೆ. ಸೊ ಈ ಥರ ಟೆಂಪಲ್ಗೆಲ್ಲ ಬಂದಾಗ ಶಾಪಿಂಗ್ ಮಾಡದೆ ಇರೋಕ್ಕಾಗುತ್ತಾ. ಸೊ ಫೈನಲಿ ಶಾಪಿಂಗ್ ಮಾಡಿದ್ವಿ ನಾವು ಕೂಡ. ಒಂದಷ್ಟು ಮಕ್ಕಳು ಮಾತ್ರ ಶಾಪಿಂಗ್ ಮಾಡ್ಕೊಂಡಿದ್ದು. ಸೊ ಅವಳೊಂದು ಡಾಲ್ ತಗೊಂಡು ಅವಳಾಗೆ ಇರೋಂಥದ್ದು. ಇನ್ನು ಇಲ್ಲಿಂದ ನಾವು ಹೊರಟು ಊಟ ಎಲ್ಲ ಮುಗಿಸಿ ಇನ್ನು ಮನೆಗೆ ಹೋದ್ವಿ. ಮನೆಗೆ ಹೋದರೆ ಇನ್ನೊಂದು ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡಿ ಏನು ಸರ್ಪ್ರೈಸ್ ಅಂತ. ಆಗಿರೋದ್ರಿಂದ ನಾನು ಪುಟಾಣಿ ಮೂಗ್ಬಿಟ್ಟು ಕೊಡ್ತಾನೆ ತಗೋವನಿಕ್ಕೆ ಅಮ್ಮ ಅಂತ ಕೊಡ್ತಾವನಿ. ಥ್ಯಾಂಕ್ ಯು. ಓಪನ್ ಮಾಡು. ಮುದ್ದು ಮಗಳಿಗೋಸ್ಕರ ಆಲ್ರೆಡಿ ಪುಟಾಣಿ ಮುಗ್ಬಿಟ್ಟ ತೆಗೆದು ಇಟ್ಟಿನಿ. ಅದು ಅವಳು ಕೊಟ್ಬಿಡ್ತೀನಿ. ಯಾವುದಾ? ಡೈಮಂಡ್ದು. ಮತ್ತೆ ಸೊ ಈ ಮೂಗ್ಬಟ್ಟು ಗಿಫ್ಟ್ ಮಾಡಿರೋದು ನನ್ನ ತಮ್ಮ. ಬಟ್ ಅವ್ನು ನಾನು ಬರಲ್ಲ ವೀಡಿಯೋಗೆ ಅಂತ ಹೇಳಿದಾಗ ಇದನ್ನು ಅಮ್ಮ ಕೊಟ್ಟರು ಗಿಫ್ಟಾಗಿ ನನಗೆ. ಈ ಬಾರಿ ಅಂತೂ ಗಿಫ್ಟ್ಸು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿತ್ತು, ನನ್ನ ಬರ್ಡೇ ವಿಡಿಯೋ ಹಾಗೆ ಡೇಟ್ ಆಫ್ ರೆಸಾರ್ಟ್ ವಿಡಿಯೋ ಇಷ್ಟ ಆಗಿತ್ತು. ಸೊ ಇಲ್ಲಿದೆ ನೋಡಿ ಒಂದಷ್ಟು ಫೋಟೋಸು ನಮ್ಮ ಜಸ್ವಿದು ನಮ್ಮದು ಎಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ರೆಸಾರ್ಟ್ ಟೂರು ರೂಮ್ ಟೂರು ಅದೆಲ್ಲ ಮಾಡಿ ಇನ್ಫಾರ್ಮೇಷನ್ನ ನಿಮಗೂ ಕೂಡ ತಲುಪಿಸ್ತೀನಿ. ಸೊ ಅಂಟಿಲ್ ದೆನ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್.